Hello everyone. Which of the following statements are true? In commensalism, one species is inhibited while the other species is unaffected. Sorry, illi inhibited alla. Okay, just take out this word. It is not inhibited, it is benefited. So ಒಂದು ಆರ್ಗ್ಯಾನಿಸಮ್ಗೆ ಬೆನಿಫಿಟ್ ಆಗುತ್ತೆ, ಇನ್ನೊಂದು ಆರ್ಗ್ಯಾನಿಸಮ್ಗೆ ಏನೂ ಎಫೆಕ್ಟೇ ಆಗಲ್ಲ. ಸೊ ನಾವು ಎಪಿಫೈಟ್ಸ್ ನೋಡಿದ್ವಿ ಅಲ್ವಾ. ಸೊ ದಟ್ ಈಸ್ ನಥಿಂಗ್ ಬಟ್ ಎಕ್ಸಾಂಪಲ್ ಫಾರ್ ಕಮೆನ್ಸಾಲಿಸಮ್. ಇನ್ ಅಮೆನ್ಸಾಲಿಸಮ್ ನೈದರ್ ಸ್ಪೀಶೀಸ್ ಅಫೆಕ್ಟ್ ದಿ ಅದರ್. ಇನ್ ಮ್ಯೂಚುವಲಿಸಮ್ ಬೋತ್ ದ ಸ್ಪೀಶೀಸ್ ಗೆಟ್ ಬೆನಿಫಿಟೆಡ್ ಬೈ ಈಚ್ ಅದರ್. ಮ್ಯೂಚುವಲಿಸಮ್ ಅಂದರೆ ಸಿಂಬಯೋಸಿಸ್. ಲಿಚೆನ್ಸು, ಕೋರಲ್ಸು ನಾವು ನೋಡಿದ್ವಿ ಅಲ್ವಾ. ಸೊ ಸಿಂಬಯೋಸಿಸ್. ಅಮೆನ್ಸಾಲಿಸಮ್ ನೈದರ್ ಸ್ಪೀಶೀಸ್ ಅಫೆಕ್ಟ್ ದಿ ಅದರ್. ಅಮೆನ್ಸಾಲಿಸಮಿಗೆ ಎಕ್ಸಾಂಪಲ್ಲು ಯು ಕ್ಯಾನ್ ಸೇ ಕಾಂಪಿಟಿಷನ್ ಬಿಟ್ವೀನ್ ಟೂ ಆರ್ಗ್ಯಾನಿಸಮ್ಸ್. ಇವಾಗ ಒಂದೇ ಒಂದು ಫುಡ್ ಸೋರ್ಸ್ ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಒಂದು ಡೀರ್ ಇರುತ್ತೆ. ಆ ಡೀರಿಗೆ ಎರಡು ಆರ್ಗ್ಯಾನಿಸಮ್ಸು ಕಾಂಪೀಟ್ ಮಾಡ್ತಾ ಇರ್ತವೆ. ಓಕೆ, ಫಾರ್ ಎಕ್ಸಾಂಪಲ್ ಎರಡು ಟೈಗರ್ಸ್ ಕಾಂಪೀಟ್ ಮಾಡ್ತಿರ್ತವೆ ಅನ್ಕೊಳ್ಳೋಣ. ಸೊ ಅವಾಗ ಏನಾಗುತ್ತೆ, ಆ ಡೀರು ಒಂದು ಟೈಗರಿಗೆ ಸಿಗುತ್ತೆ, ಇನ್ನೊಂದು ಟೈಗರ್ಗೆ ಸಿಗಲ್ಲ. ಸೊ ಇನ್ ಕಾಂಪಿಟಿಷನ್ one organism is affected ಅಥವಾ hurt and the other is unaffected. ಓಕೆ, ಸೊ ಕಾಂಪಿಟಿಷನ್ ಆಗುತ್ತೆ. ಇಂಟ್ರಾಸ್ಪೆಸಿಫಿಕ್ ಅಥವಾ ಇಂಟರ್ಸ್ಪೆಸಿಫಿಕ್ ಕಾಂಪಿಟೇಷನ್ ಇರ್ಬೋದು ಅಮೆನ್ಸಾಲಿಸಮಲ್ಲಿ. ಸೊ ಹಾಗಾಗಿ ನೈದರ್ ಸ್ಪೀಶೀಸ್ ಅಫೆಕ್ಟ್ ದಿ ಅದರ್, ಇದು ತಪ್ಪು. ಒನ್ ಸ್ಪೀಶೀಸ್ ವಿಲ್ ಬಿ ಅಫೆಕ್ಟೆಡ್ ಆ್ಯಂಡ್ ಅದರ್ ಸ್ಪೀಶೀಸ್ ವಿಲ್ ನಾಟ್ ಬಿ ಅಫೆಕ್ಟೆಡ್ ಆರ್ ಹರ್ಟ್. ಓಕೆ, ಸೊ ಕಮೆನ್ಸಾಲಿಸಮಲ್ಲಿ ಒಂದು ಸ್ಪೀಶೀಸ್ ವಿಲ್ ಬಿ ಬೆನಿಫಿಟೆಡ್, ದ ಅದರ್ ಸ್ಪೀಶೀಸ್ ವಿಲ್ ನೈದರ್ ಬಿ ಅಫೆಕ್ಟೆಡ್ ನಾರ್ ಬಿ ಬೆನಿಫಿಟೆಡ್. ಮ್ಯೂಚುವಲಿಸಮಲ್ಲಿ ಬೋತ್ ಸ್ಪೀಶೀಸ್ ವಿಲ್ ಬಿ ಬೆನಿಫಿಟೆಡ್ ಬೈ ಈಚ್ ಅದರ್. ಸೊ ಇಲ್ಲಿ ಬರೀ ಫಸ್ಟ್ ಆ್ಯಂಡ್ ಥರ್ಡ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಇದೆ, ಸೆಕೆಂಡ್ ಒನ್ನು ತಪ್ಪಿದೆ. ಸೊ ಹಾಗಾಗಿ ಆನ್ಸರ್ ಇಸ್ 1 and ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಆನ್ ಎಕ್ಸಾಂಪಲ್ ಆಫ್ ಇನ್ವರ್ಟೆಡ್ ಪಿರಮಿಡ್ ಆಫ್ ನಂಬರ್ಸ್. ಓಕೆ, ಸೊ ಇನ್ವರ್ಟೆಡ್ ಪಿರಮಿಡ್ ಆಫ್ ನಂಬರ್ಸ್ ಅಂದರೆ ಈ ಥರ ಇರುತ್ತೆ. ಓಕೆ, ಅದಕ್ಕೆ ಎಕ್ಸಾಂಪಲ್ಲು ಟ್ರೀ ಇಕೋಸಿಸ್ಟಮ್. ಓಕೆ, ಯಾಕಂದರೆ ಟ್ರೀ ಇಕೋಸಿಸ್ಟಮಲ್ಲಿ ಕೆಳಗಡೆ ಯಾರು ಪ್ರೊಡ್ಯೂಸರ್ ಇರ್ತಾರೆ, ಟ್ರೀ. ಓಕೆ, ಟ್ರೀ ಮೇಲೆ ಅದ್ರ ಫ್ರೂಟ್ಸ್ನ ತಿನ್ನೋದಕ್ಕೆ ಬೇಕಾದಷ್ಟು ಬರ್ಡ್ಸು ಡಿಪೆಂಡ್ ಆಗಿರ್ತವೆ. ಈ ಬರ್ಡ್ಸ್ನ ತಿನ್ನೋದಕ್ಕೆ ಒಂದು ಈಗಲ್ ಅಥವಾ ಯಾವ್ದಾರ ಒಂದು ಬರ್ಡು ಡಿಪೆಂಡ್ ಆಗಿರುತ್ತೆ. ಸೊ ಇದು ಡೆತ್ ಆದಾಗ ಇದನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಇಲ್ಲಿ ಮೇಲೆ ಮೋರ್ ನಂಬರ್ ಆಫ್ ಡಿಕಂಪೋಸರ್ಸ್ ಇರ್ತಾರೆ ಅಲ್ವಾ. ಸೊ ಪ್ರೊಡ್ಯೂಸರು ಓನ್ಲಿ ಒನ್ ಇದೆ, ಸ್ಮಾಲರ್ ಇದೆ. ಓಕೆ, ಸ್ಮಾಲರ್ ಇನ್ ದ ಸೆನ್ಸ್ ಓನ್ಲಿ ಒನ್ ಇದೆ ನಂಬರ್. ಸೊ ಪಿರಮಿಡ್ ಆಫ್ ನಂಬರ್ಸ್, ಸೊ ಓನ್ಲಿ ಒನ್ ಇದೆ. ಅದಕ್ಕಿಂತ ಬರ್ಡ್ಸ್ ಜಾಸ್ತಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಬೇರೆ ಪ್ರಿಡೇಟರ್ ಬರ್ಡ್ಸ್ ಇರುತ್ತೆ, ಅದಕ್ಕಿಂತ ಜಾಸ್ತಿ ಡಿಕಂಪೋಸ್ ಇರುತ್ತೆ. ಸೊ ಹಾಗೆ ಡಿಕಂಪೋಸರ್ಸ್ ಇರ್ತಾರೆ. ಸೊ ಹಾಗಾಗಿ ದ ಟ್ರೀ ಎಕೋಸಿಸ್ಟಮ್ ವಿಲ್ ಬಿ ಇನ್ವರ್ಟೆಡ್ ಇನ್ ಕೇಸ್ ಆಫ್ ಪಿರಮಿಡ್ ಆಫ್ ನಂಬರ್ಸ್. Okay, pyramid of biomass alla pyramid of number. Consider the following statements regarding nutrient cycles. So nutrient cycles, oxygen cycle, water cycle, sulfur cycle, potassium cycle, nitrogen cycle, carbon cycle ಏನಿದೆ ಅದು nutrient cycles. Nutrient replacement is faster in sedimentary cycle than it is in gaseous cycle. Calcium cycle is an example of gaseous cycle. Reservoir of gaseous cycle is atmosphere, whereas that of sedimentary cycle is the earth crust. So which of the following statements are? Calcium cycle is an example of gaseous cycle antu alla, because calcium is not a gas. Okay, so this is wrong. Next, reservoir of gaseous cycle is atmosphere. So gases ellide namma atmosphere alle ide. So hagagi atmosphere allene gaseous cycles operate agutte through atmosphere source. ಸೆಡಿಮೆಂಟರಿ ಸೈಕಲ್ ಇಸ್ ಅರ್ತ್ ಕ್ರಸ್ಟ್. ಓಕೆ, ಸೆಡಿಮೆಂಟರಿ ಸೈಕಲ್ಸ್ ಯಾವ್ಯಾವುದಾಗುತ್ತೆ, ಫಾಸ್ಫರಸ್ಸು ಸಲ್ಫರು ಮೇನ್, ದೇ ಆರ್ ಸೆಡಿಮೆಂಟರಿ ಸೈಕಲ್ಸ್. ಸೊ ಇವುಗಳದ್ದು ಸೋರ್ಸ್ ಯಾವುದು, ಅರ್ತ್ ಕ್ರಸ್ಟ್. ಯಾಕಂದರೆ ಅಟ್ಮಾಸ್ಫಿಯರ್ ಅವು ಇರಲ್ಲ. ಸೊ ದ ಕ್ರಸ್ಟ್ ಈಸ್ ದಿ ಸೋರ್ಸ್ ಫಾರ್ ಸೆಡಿಮೆಂಟರಿ ಸೈಕಲ್ಸ್. ಅದೇ ಗ್ಯಾಷಿಯಸ್ ಸೈಕಲ್ಸ್ಗೆ ಅಟ್ಮಾಸ್ಫಿಯರ್ ಇಸ್ ದಿ ಸೋರ್ಸ್. ಸೊ ಸ್ಟೇಟ್ಮೆಂಟ್ 3 ಈಸ್ ಕರೆಕ್ಟ್. Statement 1, nutrient replacement is faster in sedimentary cycle than it is in gaseous cycle. But gaseous cycle ನಲ್ಲಿ atmosphere ಅಲ್ಲಿ ಯೂಶ್ವಲಿ ಮೂಮೆಂಟ್ ಆಫ್ ಗ್ಯಾಸಸ್ಸು ತುಂಬ ಫಾಸ್ಟ್ ಇರುತ್ತೆ ವೆನ್ ಕಂಪೇರ್ಡ್ ಟು ಸೆಡಿಮೆಂಟರಿ ಸೈಕಲ್. ಸೊ ಸೆಡಿಮೆಂಟರಿ ಸೈಕಲ್ನಲ್ಲಿ ಮೂಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಯಾವಾಗ ಆಗುತ್ತೆ, ಡಿಕಂಪೋಸಿಷನ್ ಆದಾಗ ಆಗಿರ್ಬೋದು, ಅರ್ಥ್ ಕ್ವೇಕ್ಸು, ವಾಲ್ಕನೋಸು, ಅರ್ತ್ ಕ್ರಸ್ಟ್ ಅನ್ನೋದು ಚೇಂಜ್ ಆದಾಗ ಅಥವಾ ಡಿಫಾರ್ಮ್ ಆದಾಗ ಮಾತ್ರ
ನ್ಯೂಟ್ರಿಯೆಂಟ್ ರಿಲೀಸ್ ಆಗುತ್ತೆ. ಸೊ ಆಮೇಲೆ ನ್ಯೂಟ್ರಿಯೆಂಟ್ ರಿಲೀಸ್ ಆಗಿ ಅದು ಮೂವ್ ಆಗ್ತಾ ಹೋಗುತ್ತೆ ಫುಡ್ ಚೈನಲ್ಲಿ. ಓಕೆ, ಬಟ್ ಇನ್ ಕೇಸ್ ಆಫ್ ಅಟ್ಮಾಸ್ಫಿಯರ್ ಇಸ್ ನಾಟ್ ಸ್ಟ್ಯಾಟಿಕ್, ಇಟ್ ಇಸ್ ಡೈನಮಿಕ್. ಸೊ ಗ್ಯಾಷಸ್ ಎಕ್ಸ್ಚೇಂಜು ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ನ್ಯೂಟ್ರಿಯೆಂಟ್ ರೀಪ್ಲೇಸ್ಮೆಂಟು ಇಟ್ ವಿಲ್ ಬಿ ಫಾಸ್ಟರ್ ಇನ್ ಗ್ಯಾಷಿಯಸ್ ಸೈಕಲ್ ಆ್ಯಂಡ್ ನಾಟ್ ಇನ್ ಸೆಡಿಮೆಂಟರಿ ಸೈಕಲ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 1 ಈಸ್ ಆಲ್ಸೋ ರಾಂಗ್. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಓನ್ಲಿ 3. Arrange the processes of nitrogen cycle in the right order from start to end. ಸೊ ನೈಟ್ರೋಜನ್ ಸೈಕಲ್ನಲ್ಲಿ ಫಸ್ಟು ಏನಾಗುತ್ತೆ ಅಂತ. ಸೊ ಫಸ್ಟು ಲೈಟ್ನಿಂಗಿಂದ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಸೊ ನೈಟ್ರೋಜನ್ ಫಿಕ್ಸೇಷನ್ ಆದಮೇಲೆ ನೆಕ್ಸ್ಟು ನೈಟ್ರಿಫಿಕೇಷನ್ ಆಗುತ್ತೆ. ಓಕೆ, ಸೊ ನೈಟ್ರಿಫಿಕೇಷನಲ್ಲಿ ಅಮೋನಿಯಾ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ನೈಟ್ರೈಟ್. ಆ ನೈಟ್ರೈಟಿಂದ ಮತ್ತೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ನೈಟ್ರೇಟ್. ಓಕೆ, ಸೊ ದಟ್ ಇಸ್ ನೈಟ್ರಿಫಿಕೇಷನ್. ನೆಕ್ಸ್ಟ್ ನೈಟ್ರಿಫಿಕೇಷನ್ ಆದಮೇಲೆ ಏನಾಗುತ್ತೆ, ಅಮೋನಿಫಿಕೇಷನ್ ಆಗುತ್ತೆ. ಸೊ ಅಮೋನಿಫಿಕೇಷನಲ್ಲಿ ಏನಾಗುತ್ತೆ, ಈ ನೈಟ್ರೇಟು ಸಮ್ ಪಾರ್ಟ್ ಆಫ್ ನೈಟ್ರೇಟ್ ಇಸ್ ಕನ್ವರ್ಟೆಡ್ ಬ್ಯಾಕ್ ಇಂಟು ಅಮೋನಿಯಂ ಅಯಾನ್ಸ್. ಓಕೆ, ಸೊ ಲಾಸ್ಟಿಗೆ ಏನಾಗುತ್ತೆ, ಡಿನೈಟ್ರಿಫಿಕೇಷನ್ ಆಗುತ್ತೆ. ಸೊ ಡಿನೈಟ್ರಿಫಿಕೇಷನಲ್ಲಿ ಏನಾಗುತ್ತೆ, ಸಮ್ ಪಾರ್ಟ್ ಆಫ್ ದ ನೈಟ್ರೇಟ್ಸ್ ಕನ್ವರ್ಟೆಡ್ ಬ್ಯಾಕ್ ಇಂಟು ಅಮೋನಿಯಂ ಅಯಾನ್ಸು. ಈ ಉಳಿದಿರೋ ಅಂಥ ನೈಟ್ರೇಟ್ಸ್ ಏನಿರುತ್ತೆ, ದೀಸ್ ನೈಟ್ರೇಟ್ಸ್ ಆರ್ ಕನ್ವರ್ಟೆಡ್ ಬ್ಯಾಕ್ ಇಂಟು ಗ್ಯಾಷಿಯಸ್ ನೈಟ್ರೋಜನ್. ಸೊ ಇದೆಲ್ಲ ಆಗೋದು ಥ್ರೂ ದಿ ಏಡ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ನೀವು ನೈಟ್ರೋಜನ್ ಸೈಕಲ್ಲು ನೀಟಾಗಿ ಒಂದ್ಸರಿ ನೋಡ್ಕೊಬೇಕು. ಸೊ ಯಾವ್ಯಾವ ಸ್ಟೇಜಸ್ಸಲ್ಲಿ ಯಾವ್ಯಾವ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಯಾವ್ಯಾವ ಬ್ಯಾಕ್ಟೀರಿಯಾ ಹೆಲ್ಪ್ ಮಾಡ್ತವೆ ಅಂತ. ಓಕೆ, ಸೊ ಫಸ್ಟು ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ನ್ಯಾಚುರಲ್ ಆಗಿ ಅಂದರೆ ಲೈಟ್ನಿಂಗಿಂದನೂ ಆಗ್ಬೋದು, ಅಥವಾ ನಾವು ಫರ್ಟಿಲೈಸರ್ಸ್ ಯೂಸ್ ಮಾಡಿದಾಗಲೂ ಆಗ್ಬೋದು, ಇಲ್ಲ ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸಿಂದನೇ ಆಗುತ್ತೆ ಅಟ್ಮಾಸ್ಫಿರಿಕ್ ನೈಟ್ರೋಜನ್. ಸೊ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನಿರುತ್ತೆ ರೂಟ್ ನಾಡ್ಯೂಲ್ಸಲ್ಲಿ, ಲೆಗ್ಯುಮಿನಸ್ ಪ್ಲಾಂಟ್ಸಲ್ಲಿ, ಸೊ ದೇ ಫಿಕ್ಸ್ ನೈಟ್ರೋಜನ್ ಅಟ್ಮಾಸ್ಫಿರಿಕ್ ನೈಟ್ರೋಜನ್ ಡೈರೆಕ್ಟ್ಲಿ. ಓಕೆ, ಸೊ ಫಸ್ಟು ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ, ಆಮೇಲೆ ನೈಟ್ರಿಫಿಕೇಷನ್ ಆಗುತ್ತೆ. ಸೊ ನೈಟ್ರಿಫಿಕೇಷನ್ ಅಂದರೆ ಡೈರೆಕ್ಟಾಗಿ ನೈಟ್ರೋಜನ್ ಫಿಕ್ಸೇಷನ್ ಆದಾಗ ಅದು ಅಮೋನಿಯಂ ಅಯಾನ್ಸ್ ರೂಪದಲ್ಲಿರುತ್ತೆ. ಸೊ ಅಮೋನಿಯಂ ಅಯಾನ್ಸು ನೈಟ್ರೇಟಿಗೆ ಕನ್ವರ್ಟ್ ಆಗುತ್ತೆ, ನೈಟ್ರೈಟಿಂದ ನೈಟ್ರೇಟಿಗೆ ಕನ್ವರ್ಟ್ ಆಗುತ್ತೆ. ಸೊ ದಟ್ ಇಸ್ ನೈಟ್ರಿಫಿಕೇಷನ್. ಆಮೇಲೆ ಅಮೋನಿಫಿಕೇಷನ್ ಆಗುತ್ತೆ, ಅಂದರೆ ಆ ನೈಟ್ರೇಟ್ಸಲ್ಲಿ ಕೆಲವು ದೇ ಕನ್ವರ್ಟೆಡ್ ಬ್ಯಾಕ್ ಇಂಟು ಅಮೋನಿಯಂ ಅಯಾನ್ಸ್. ಓಕೆ, ನೆಕ್ಸ್ಟ್ ಇನ್ನು ಉಳಿದಿರೋದು ಏನಿರುತ್ತೆ ನೈಟ್ರೇಟ್ಸ್ ಇರುತ್ತೆ, ಅದು ಥ್ರೂ ದ ಪ್ರಾಸೆಸ್ ಆಫ್ ಡಿನೈಟ್ರಿಫಿಕೇಷನ್ ದೇ ವಿಲ್ ಬಿ ಕನ್ವರ್ಟೆಡ್ ಬ್ಯಾಕ್ ಇಂಟು ಅಟ್ಮಾಸ್ಫಿರಿಕ್ ನೈಟ್ರೋಜನ್. ಸೊ ಈ ರೀತಿ ಸೈಕಲ್ ರೂಪದಲ್ಲಿ ನೈಟ್ರೋಜನ್ ಮೂವ್ ಆಗ್ತಾ ಹೋಗುತ್ತೆ ಫ್ರಮ್ ಅಟ್ಮಾಸ್ಫಿಯರ್ ಟು ಅರ್ತ್ ಆ್ಯಂಡ್ ಫ್ರಮ್ ಅರ್ತ್ ಟು ಅಟ್ಮಾಸ್ಫಿಯರ್. Okay, so it is stages. So 4, 3, 1, 2 is the answer. The species such as Sundari tree and Rhizopora are found in which of the following forests? Okay, so Sundari tree andre they are mainly found in mangroves. Okay, so mangroves they come under littoral and swamps. Okay, so Sundari trees ಇರೋದಕ್ಕೇನೆ ಸುಂದರ್ಬನ್ಸ್ ಅಂತ ಹೆಸರಿಟ್ಟಿದ್ದೀವಿ ನಾವು. ಸೊ ವೆಸ್ಟ್ ಬೆಂಗಾಲ್ ಮತ್ತು ಬಾಂಗ್ಲಾದೇಶಲ್ಲಿ ಸುಂದರ್ಬನ್ಸ್ ಇದೆ ಅಲ್ವಾ, ಸೊ ಮ್ಯಾಂಗ್ರೋವ್ ಟ್ರೀಸ್ ಸ್ಪೇಸ್. ಸೊ ಆ ಸುಂದರಿ ಟ್ರೀಯಿಂದನೇ ದೇ ಹ್ಯಾವ್ ಗಾಟ್ ದ ನೇಮ್ ಆಸ್ ಸುಂದರ್ಬನ್ಸ್. Okay, and Rhizopora, it is also a mangrove species. So they are found in littoral and swamp forest. The term brown tide refers to. Okay, so brown tide athwa red tide yavadadruve the answer is harmful algal blooms in the ocean. Okay, so brown tides andre ಆ phytoplanktons ಆ ಕಲರ್ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ವಾಟರ್ ಫುಲ್ಲು ಬ್ರೌನಿಶ್ ಅಥವಾ ರೆಡ್ಡಿಶ್ ಕಾಣಿಸುತ್ತೆ because of the phytoplanktons. Okay, so but it is a misnomer, ಯಾಕಂದರೆ ಟೈಡ್ ಅಲೆಗಳೇ ಬ್ರೌನ್ ಕಲರ್ ಇಲ್ಲ, ಇಟ್ ಇಸ್ ಅ ಮಿಸ್ನಾಮರ್. ಸೊ ಬ್ರೌನ್ ಟೈಡ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ಸ್ ಇನ್ ದಿ ಓಷನ್. ಸೊ ದೇ ಕ್ಯಾನ್ ಬಿ ಈವನ್ ರೆಡ್ ಇನ್ ಕಲರ್. ಸೊ ಅವಾಗ ಅವುಗಳನ್ನ ರೆಡ್ ಟೈಡ್ಸ್ ಅಂತ ನಾವು ಕರಿತೀವಿ.